ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಾಂದಕವಟೆ ಗ್ರಾಮದ ಐತಿಹಾಸಿಕ ಬಸವಣ್ಣ ದೇವರ ಜಾತ್ರಾ ಮಹೋತ್ಸವದ ಧಾರ್ಮಿಕ ಕೈಂಕರ್ಯಗಳು ಶುರುವಾಗಿವೆ. 100 ವರ್ಷಗಳ ಐತಿಹ್ಯವನ್ನ ಚಾಂದಕವಟೆ ಗ್ರಾಮದ ಬಸವಣ್ಣ ದೇವರಿಗಿದೆ. ಪೌರಾಣಿಕ ಹಿನ್ನೆಲೆ ಸಹ ಹೊಂದಿದ್ದು ಯುಗಾದಿ ಹಬ್ಬದ ಮರುದಿನದಿಂದ ಜಾತ್ರೆಯ ತಯಾರಿಗಳು ನಡೆಯುತ್ತವೆ. 9 ದಿನಗಳ ಕಾಲ ನಿತ್ಯ ಒಂದಲ್ಲ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಮಾರ್ಚ್ 27 ಶುಕ್ರವಾರದಿಂದ ಬೃಹತ್ ತೇರಿಗೆ ತತ್ತಿ ಕುರಿಸುವ ಕೆಲಸ ನಡೆಯಿತು. ರಾತ್ರಿ ಗಂಗಾಸ್ಥಳಕ್ಕೆ ಹೋಗಿ ಮುಂಜಾನೆ ವಾಪಸ್ ದೇವಸ್ಥಾನಕ್ಕೆ ಬರುತ್ತೆ. ಶನಿವಾರ ಸಂಜೆ ಭವ್ಯ ರಥೋತ್ಸವ ನಡೆಯುತ್ತೆ. ರಾತ್ರಿ ನಾಟಕ ನಡೆಯುತ್ತೆ. ನಮಸ್ಕಾರ. ಚಾಂದಕೋಟೆ ಬಸವಣ್ಣಪ್ಪನ ಜಾತ್ರೆ 28ಕ್ಕೆ ಇರುತ್ತದೆ. ಎಲ್ಲರೂ ಈ ಊರ ಹಿರಿಯರು ಕಿರಿಯರು ಎಲ್ಲರೂ ಕೂಡಿ ಪ್ರತಿ ವರ್ಷದಂತೆ ಜಾತ್ರೆ ಮಾಡುವುದು ವಿಜೃಂಭಣೆಯಾಗಿ ಮಾಡಬೇಕಾಗಿರ್ತದೆ. ಮತ್ತು 29ಕ್ಕೆ ಕುಸ್ತಿ ಇರ್ತದೆ. ಮತ್ತು ಇಲ್ಲ 29ನೇ ಪಟಾಕ್ಷಿ ಇರ್ತದೆ. ಸಂಜೆ 4 ಗಂಟೆಗೆ ಕುಸ್ತಿಯನ್ನು ಇರ್ತಿದ್ದಾವೆ. ಎಲ್ಲ ಊರವರು ಎಲ್ಲ ಗ್ರಾಮಸ್ಥರ ಎಲ್ಲ ನೆರೆ ಹೊರೆ ಎಲ್ಲ ಗ್ರಾಮದವರು ಎಲ್ಲರೂ ಬಂದು ಪ್ರತಿ ವರ್ಷದಂತೆ ಈ ಜಾತ್ರೆಗೆ ಶೋಭಾ ತರಬೇಕಂತೇಳಿ ವಿನಂತಿ. ಇನ್ನು ಮಾರ್ಚ್ 29ರಂದು ಮುಂಜಾನೆ ಪಟಾಕಿ ಸುಡಲಾಗುತ್ತದೆ. ಸಂಜೆ ಕುಸ್ತಿ ನಡೆಯುತ್ತೆ. ಈಗಾಗಲೇ ಬಸವೇಶ್ವರ ಪುರಾಣ ನಡೆಸಿಕೊಂಡು ಬರಲಾಗುತ್ತದೆ. ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಸಹ ಮಾಡಲಾಗಿರುತ್ತದೆ. ಬಸವಣ್ಣ ಜಾತ್ರೆಗೆ ಸುತ್ತಲಿನ ಗ್ರಾಮಗಳಿಂದ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಯ ಭಕ್ತರು ಸಹ ಆಗಮಿಸುತ್ತಾರೆ. ಎಲ್ಲರಿಗೂ ನಮಸ್ಕಾರಗಳು. ಚಾಂದಕೋಟೆ ಗ್ರಾಮಸ್ಥರ ಪರವಾಗಿ ಚಾಂದಕೋಟೆ ಗ್ರಾಮದಲ್ಲಿ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ದಿನಾಂಕ 28/3/2026ರಂದು ಸಾಯಂಕಾಲ 6 ಗಂಟೆಗೆ ಭವ್ಯ ರಥೋತ್ಸವ ಇದ್ದು, ಆ ರಥೋತ್ಸವದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಎಲ್ಲ ಒಂದು ಸಿಂದಗಿ ತಾಲೂಕಿನ ಜನತೆ ಭಾಗವಹಿಸಿ ಆ ರಥೋತ್ಸವವನ್ನು ವಿಜೃಂಭಣೆಯಿಂದ ಜರುಗಲಿಕ್ಕೆ ಅನುಕೂಲ ಮಾಡಿಕೊಡಬೇಕಾಗಿ ಎಲ್ಲರಲ್ಲಿ ವಿನಂತಿ. ಅದರಂತೆ ಮರುದಿನ ಬೆಳಗ್ಗೆ 10 ಗಂಟೆಗೆ ಪಟಾಕ್ಷಿ ಇದ್ದು, ಸಾಯಂಕಾಲ ಕುಸ್ತಿ ಇದ್ದು ಹಾಗೂ ಮತ್ತು 28ನೇ ತಾರೀಕಿಗೆ ಸಾಯಂಕಾಲ ಊರಿನ ಯುವಕರು ಕೂಡಿ ಒಂದು ಸುಂದರ ಸಾಮಾಜಿಕ ನಾಟಕವನ್ನು ಮಾಡಿರ್ತಾರೆ. ಹೀಗೆ ವಿವಿಧ ಕಾರ್ಯಕ್ರಮಗಳು ಚಾಂದಕೋಟೆ ಗ್ರಾಮದಲ್ಲಿ 5 ದಿನಗಳ ಜಾತ್ರೆಯಲ್ಲಿ ಒಂದೊಂದು ಕಾರ್ಯಕ್ರಮ ಒಂದೊಂದು ದಿನ ನಡೀತಾ ಇರುತ್ತದೆ. ಅದಕ್ಕೆ ಎಲ್ಲ ಒಂದು ಕಾರ್ಯಕ್ರಮವನ್ನು ಶೋಭೆ ತರಬೇಕಾಗಿ ಎಲ್ಲ ವಿನಂತಿಸುತ್ತಾ ನಾನು 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಚಾಂದಕೋಟೆ ಗ್ರಾಮದ ಬಸವಣ್ಣ ದೇವರ ಜಾತ್ರೆಯಲ್ಲಿ ಎಲ್ಲ ಜಾತಿ ಧರ್ಮದವರು ಕೂಡಿಕೊಂಡು ಆಚರಿಸಲಾಗುತ್ತದೆ. ಚಟ್ಟರ್ಕಿ, ತಾಂಬಾ, ಕಡ್ಲೇವಾಡ್, ಗಣಿಹಾರ್, ಹಿಕ್ಕನಗುತ್ತಿ, ಬಳಗಾನೂರ್ ಸೇರಿದಂತೆ ಪುಣಾದಿಂದಲೂ ಭಕ್ತರು ಬರುತ್ತಾರೆ. ನಮಸ್ಕಾರ. ನಮ್ಮ ಚಾಂದಕೋಟೆ ನಾಳೆ ಬಸವಣ್ಣನ ಜಾತ್ರೆ ನಿಮಿತ್ತವಾಗಿ ಎಲ್ಲ ಇಡೀ ತಾಲೂಕದ ಹಳ್ಳಿಯಲ್ಲಿ ನಮ್ಮ ಜಾತ್ರೆಗೆ ಎಲ್ಲರೂ ಆಗಮಿಸಿ ಇಡೀ ಊರೆಲ್ಲ ಕೂಡಿ ಒಕ್ಕಟ್ಟಾಗಿ ಜಾತ್ರೆಯನ್ನು ಮಾಡಕತ್ತಿರ್ತೀವಿ. ಎಲ್ಲರೂ ಆಶೀರ್ವಾದನ ಮಾಡ್ಬೇಕಂತ. ನಮಸ್ಕಾರ. चांदकोटे गांव के अंदर एक बसवेश्वर का यात्रा हो रहा है. सब यहाँ मुस्लिम हिंदू भाई भाई बन के ये यात्रा को साथ देते हैं. इसके लिए सब सिंदगी तालुक के अंदर के खेड़े के मेहमान ये यात्रा को आना. यहाँ ठेर का भी है और दिन नाटक भी है, दूसरे दिन कुश्ती भी है, पटाक्षी भी है. सब आने के लिए हमारे चांदकोट के बड़े बड़े प्रमुख आने के लिए सबको भी मान्यता दे रहे. आना करके मेरे 2 बात खत्म करता हूँ. ಹೀಗೆ ಸಾಕಷ್ಟು ವಿಶೇಷತೆಗಳಿಂದ ಬಸವಣ್ಣ ದೇವರ ಜಾತ್ರೆ ನಡೆಯುತ್ತೆ. ಗ್ರಾಮದ ನಾಗಪ್ಪ ಶೂರ್, ಪರಮಾನಂದ್ ಕಟ್ಟಿಗೌಂಡ್, ಪಂಡಿತ್ ಚೌಧರಿ, ಸಿದ್ದನಗೌಡ ಪಾಟೀಲ್, ಶೇಖರ್ ಕಲ್ಲೂರ್, ಮಲ್ಲಪ್ಪ ಕಣ್ಣಿ, ನಿಂಗರಾಜ್ ಅತನೂರ್, ಸುರೇಶ್ ಮೇತ್ರಿ, ಅಮೀನ್ ಭಾಗವಾನ್, ಸಾಹೇಬ್ಗೌಡ ಪಾಟೀಲ್, ರಾಜ್ಕುಮಾರ್ ಚೌಧರಿ, ಗೊಲ್ಲಾಳ್ ಚೌಧರಿ, ಖಾಜಾ ಸಾಬ್ ಹಾದಿಮನಿ ಸೇರಿದಂತೆ ಅನೇಕರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಜಾತ್ರೆ ನಡೆಯುತ್ತೆ. ಏಪ್ರಿಲ್ 1ರಂದು ಕಳಸಾರೋಹಣ ಮಾಡುವುದರೊಂದಿಗೆ ಜಾತ್ರೆಗೆ ತೆರೆ ಬೀಳುತ್ತೆ.